ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನಡೀತಿರುವ ಸಮಸ್ಯೆಗೆ ಶತ್ರುಗಳ ಕಾಟನ ಅಥವಾ ನಿಮ್ಮ ಸಮಯ ಸರಿ ಇಲ್ವಾ, ಇದಕ್ಕೆಲ್ಲ ಕಾರಣ ಏನು? ಹಾಗೆ ನಿಮಗೆ ಶತ್ರುಗಳಿದ್ದಾರಾ, ಮಿತ್ರರಿದ್ದಾರಾ ಅನ್ನುವ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ನಡೀತಿರುವಂತಹ ಘಟನೆಗಳಿಗೆ, ಕೆಟ್ಟ ಘಟನೆಗಳಿಗೆ ಶತ್ರುಗಳಿಂದ ಕಾರಣನ ಅಥವಾ ಏನಾಗಿದೆ ಲೈಫಲ್ಲಿ, ಏನಾಗ್ತಾ ಇದೆ, ನಿಮ್ಮ ಲೈಫಲ್ಲಿ ಶತ್ರುಗಳಿದ್ದಾರಾ ಅಥವಾ ಮಿತ್ರರಿದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಾನು 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ತರಹದ ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಶತ್ರುಗಳು ಅಂದ ತಕ್ಷಣನೇ ಯಾವುದೋ ಒಬ್ಬ ಶತ್ರುನ ಆಗಿರ್ಬೋದು ಅಥವಾ ಅವ್ರನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ನೋಡಬೇಡಿ. ನೋಡೋಣ ರೀಡಿಂಗ್ ಯಾವ್ಯಾವ ರೀತಿ ಕೊಡುತ್ತೆ ಅಂತ ಹೇಳಿ. ಆಗ ರೀಡಿಂಗ್ ಹೇಳುವಾಗ ನಿಮಗೆ ಗೊತ್ತಾಗತ್ತೆ, ಇದೇ ವ್ಯಕ್ತಿಯಿಂದನೇ ನಂಗೆ ತೊಂದರೆ ಆಗ್ತಾ ಇದೆ, ಇದೇ ವ್ಯಕ್ತಿ ನನಗೆ ಶತ್ರುವಾಗಿ ನಿಂತಿದ್ದಾರೆ, ಇದೇ ವ್ಯಕ್ತಿ ಇರಬಹುದು ಅನ್ನುವ ರೀತಿಗೆ ಈ ಕಾರ್ಡ್ ರೀಡಿಂಗ್ ನಿಮಗೆ ಒಂದು ಅದ್ಭುತವಾದ ಸೂಚನೆನೇ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿಗೆ ಹತ್ರವಾದಂಥ ಕಾರ್ಡ್ನ ನೀವು ನಂಬುವಂಥ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಹಾಗೆ ಶತ್ರುಗಳಿದ್ದಾರೋ ಇಲ್ವೋ ಅದು ಕೂಡ ಇದರಲ್ಲಿ ತಿಳಿಯುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತಗೊಳ್ಳಿ. ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಶತ್ರುಗಳಿದ್ದಾರಾ ಅಥವಾ ಮಿತ್ರರಿದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಶತ್ರುಗಳಿದ್ದಾರಾ, ಅವರ ಮುಂದಿನ ನಡೆ ಏನು, ಅವರಿಂದ ಏನಾದರೂ ನಿಮ್ಮ ಜೀವನಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆಯಾ, ಡಿಸ್ಟರ್ಬ್ ಆಗಿದ್ರೆ ಅದು ಯಾವ ವಿಚಾರಕ್ಕಾಗಿರುತ್ತೆ, ಇದಕ್ಕೆಲ್ಲ ಕಾರಣಗಳೇನು, ನಿಮ್ಮ ಲೈಫಲ್ಲಿ ನಡೀತಿರುವಂತಹ ಘಟನೆಗಳಿಗೆ ಏನು ಕಾರಣ. ಓಕೆ, ಜಯ ಶ್ರೀರಾಮ್. ಇಲ್ಲಿ ನಿಮ್ಮ ಲೈಫಲ್ಲಿ ಶತ್ರುಗಳಿದ್ದಾರಾ ಮಿತ್ರರಿದ್ದಾರಾ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರದ ಮೇಲೆ ಬಹು ಆಸೆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ. ನೀವಿಟ್ಕೊಂಡಿರುವಂತಹ ಆಸೆ ಕನಸುಗಳು ಈಡೇರಲಿಲ್ಲ. ನೀವೇನು ಮನಸ್ಸಲ್ಲಿ, ಕನಸಲ್ಲಿ, ಯೋಚನೆಯಲ್ಲಿ ನೀವು ಇದರಲ್ಲಿ ಅತಿಯಾದ ಆಸೆಗಳನ್ನ ಇಟ್ಕೊಳ್ಳೋದು, ಆ ವಿಚಾರವಾಗಿ ಯಾವುದೇ ಪ್ರೋಗ್ರೆಸ್ ಇಲ್ಲದೆ ಇರೋ ರೀತಿ ನೀವು ಇರೋದು. ಸೊ ಇದೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತಿನ ದಿನ ನೀವು ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗೋದಕ್ಕೆ ಮೇನ್ ಕಾರಣ ಅಂತ ಹೇಳ್ಬೋದು. ಅದು ವ್ಯಕ್ತಿಯ ವಿಚಾರವಾಗಿ ಇರಬಹುದು ಅಥವಾ ವಸ್ತು ವಿಚಾರವಾಗಿ ಇರಬಹುದು. ಸೊ ಆ ವಸ್ತು ವಿಚಾರವಾಗಿ ನೀವೇನು ತುಂಬ ಕನಸುಗಳು, ಆ ವ್ಯಕ್ತಿ ವಿಚಾರವಾಗಿ, ವಸ್ತು ವಿಚಾರವಾಗಿ, ಕೆಲವೊಂದು ನಂಬಿಕೆಗಳ ಮೇಲೆ ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೊಂಡು ಏನಾಗ್ಬಿಟ್ಟಿದೆ, ಅದು ಆಗದೆ ಇರುವ ಕಾರಣ, ಅದು ಕೈ ತಪ್ಪು ಹೋಯ್ತು ಅನ್ನುವ ಕಾರಣದಿಂದಾಗಿ ನಿಮಗೆ ನೀವೇ ಒಂದಷ್ಟು ಮಾನಸಿಕ ರೋಗಿಯಂತೆ ನನಗಿಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ. ಹಾಗೆ ನಿಮ್ಮ ಮುಂದೆ ಜೀವನದಲ್ಲಿ ಸಾಕ್ಷಾತ್ ಭಗವಂತನೇ ಕೆಲವೊಂದು ಅವಕಾಶಗಳನ್ನು ಕಳಿಸಿದಾಗ ಅದನ್ನು ತಿರಸ್ಕರಿಸ್ತಾ ಇದ್ದೀರಿ ಅಂತ ಹೇಳ್ಬೋದು. ಅದರಿಂದ ಏನಾಗತ್ತೆ, ಇದರಿಂದ ಏನಾಗತ್ತೆ, ಈ ವ್ಯಕ್ತಿ ಬಂದು ಮಾತಾಡೋದ್ರಿಂದ ಏನಾಗತ್ತೆ, ಇದರಿಂದ ಈ ವಸ್ತುವಿಂದ ನನಗೇನು ಉಪಯೋಗ ಇದೆ, ಈ ರೀತಿ ತುಂಬ ಉಡಾಫೆ ಮಾಡ್ಕೊಳ್ತಾ ಇದ್ರಿ. ಬಟ್ ಆದರೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೊಳ್ಳೆ ಆಪ್ಷನ್ಸ್ ಇದೆ, ಆ ಆಪ್ಷನ್ಸ್ ಕಡೆನೇ ದಾರಿ ನೋಡ್ತಾ ಇಲ್ಲ, ಆಗದೆ ಇರುವ ಕಡೆನೇ ಯೋಚನೆ ಮಾಡೋದು. ಇದರಲ್ಲಿ ಜೊತೆಯಲ್ಲಿ ಕೈಗೂಡಿಸಿರುವಂಥದ್ದು ಏನಂತ ಹೇಳಿದ್ರೆ ಹಣದ ಬಿಕ್ಕಟ್ಟು. ಹಣನೂ ಕೂಡ ಕೈ ಕಟ್ಟದಾಗ ಆಗಿರೋದ್ರಿಂದ ಇಲ್ಲಿ ಕೆಲವು ರೀಡಿಂಗ್ಸ್ ಏನು ನೋಡ್ತಾ ಇದ್ದೀರಲ್ವಾ, ನೀವೇ ಮನಸ್ಸಿಗೆ ತಗೊಳ್ತಾ ಇದ್ರಿ, ಯಾರಿಂದ ಏನಾಗೋಗ್ಬಿಡ್ತೋ, ಏನಾಯ್ತೋ ಏನೋ. ಇಲ್ಲಿ ಕೆಲವರು
2, 11, 20 ಈ ಥರ ಸಂಖ್ಯೆಯಲ್ಲಿ ಯಾರು ಜಾಸ್ತಿ ಬರ್ತ್ ಡೇಟ್ ಇಟ್ಕೊಂಡಿರೋರು ನೋಡ್ತಾ ಇದ್ದೀರಿ, ಅವರೆಲ್ಲ ಸಾಕಷ್ಟು ಮನಸ್ಸಿಗೆ ಬೇಗ ತಗೊಳ್ಳೋದು, ಏನಾದರೂ ಘಟನೆಗಳ ಬಗ್ಗೆ ನಿಮಗೆ ನೀವೇ ಮನಸ್ಸಿಗೆ ಹಚ್ಕೊಳ್ಳೋದು. ಸೊ ಕೆಲವು ಮನಸ್ಸಿಗೆ ತುಂಬ ಎಫೆಕ್ಟ್. ನಾನು ಆ ಡೇಟ್ ಹೇಳಿದೆ ಅಂತ ಹೇಳಿ ಅದೇ ಡೇಟ್ ಇರೋರಿಗೆ ಅಂತಲ್ಲ, ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅವ್ರಿಗೂ ಕೂಡ ಇದು ತುಂಬಾ ಚೆನ್ನಾಗಿ ರೆಸೊನೇಟ್ ಆಗ್ತಾ ಇದೆ. ನಾನು ಎಕ್ಸಾಂಪಲ್ ಹೇಳಿದ್ದು ಅಂಥ ಡೇಟ್ ಇರೋರಿಗೆ ಅಂತ ಹೇಳಿದ್ದು. ಬಟ್ ಆದರೆ ಇಲ್ಲಿ ನೀವು 2 ರೀತಿ ಯೋಚನೆ ಮಾಡೋದು. ಮನಸ್ಸು ಇದೆಯಲ್ಲ, ಆ ಮನಸ್ಸೇ ತುಂಬ ವೀಕ್ ಆಗಿ ಹೋಗಿದೆ. ನೀವು ವೀಕ್ ಮಾಡ್ತಾ ಇದ್ದೀರಿ, ಇನ್ನೂವರೆಗೂ ವೀಕ್ ಮಾಡ್ತಾ ಇದ್ದೀರಿ. ಇಲ್ಲಿ ಯಾವ ಸರಿ ನಿರ್ಧಾರ ತಗೊಳ್ಬೇಕು, ಯಾವುದು ತಪ್ಪು ನಿರ್ಧಾರ ತಗೊಳ್ಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಸರಿಯಾದ ನಿರ್ಧಾರಗಳೇ ಇಲ್ಲ. ಇಲ್ಲಿ ಯಾವುದೋ ಒಂದು ವಿಚಾರ ಕೈ ತಪ್ಪು ಹೋಗಿರೋದ್ರಿಂದ ಲೈಫೇ ಒಂದು ಪಾಸ್ ರೀತಿ ಮಾಡಿಟ್ಕೊಂಡ್ಬಿಟ್ಟಿದ್ರೆ, ಮುಗ್ದು ಹೋಯ್ತು, ಏನು ಗೊತ್ತಾಗ್ತಾನೆ ಇಲ್ಲ, ಕಣ್ಣಿಗೆ ಕಟ್ಟಿದ ಹಾಗೆ ಈ ರೀತಿ ಏನೇನೋ ಥಿಂಕ್ ಮಾಡೋದು, ಏನೇನೋ ಯೋಚನೆ ಮಾಡೋದು, ಆ ರೀತಿ ನೀವು ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಇನ್ನು 2 ತಿಂಗಳುಗಳಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ, ಬ್ರೇಕ್ ಅಂದ್ಕೊಳ್ಳಿ, ನನ್ನ ಜೀವನದಲ್ಲಿ ಇದೊಂದು ನನಗೆ ಬ್ರೇಕ್ ಅಂತ ಅಂದ್ಕೊಳ್ಳಿ. 2 ತಿಂಗಳು ಕೂತು ಕೂಲಂಕಷವಾಗಿ ಯೋಚನೆ ಮಾಡಿ ಒಂದು ಸರಿಯಾದ ನಿರ್ಧಾರಗಳ ಮೇಲೆ ನೀವೇನಾದರೂ ನಡೆದ್ರಿ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಕೆಲಸದ ವಿಚಾರ ಆಗಿರಬಹುದು, ಮದುವೆ ವಿಚಾರ ಆಗಿರಬಹುದು, ಬಿಸ್ನೆಸ್ ವಿಚಾರ ಆಗಿರಬಹುದು, ಕೆಲವು ಸಂಬಂಧಗಳ ವಿಚಾರ ಆಗಿರ್ಬೋದು, ಫ್ರೆಂಡ್ಸ್ ನಡುವೆ ಇರಬಹುದು, ಬಿಟ್ಟು ಹೋಗಿರುವಂಥ ಯಾವುದೇ ವಿಚಾರಗಳನ್ನ ನೀವು ಒಗಾಸಿ ತೆಗೆದುಹಾಕಿ ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಲೈಫಲ್ಲಿ ತುಂಬಾ ಒಳ್ಳೆಯ ಸೆಲೆಬ್ರೇಷನ್, ತುಂಬಾ ಒಳ್ಳೆಯ ದಿನಗಳು ಕಾಯ್ತಾ ಇದೆ. ಇಲ್ಲಿ ನಾನು ಹೇಳುವ ರೀಡಿಂಗ್ಸ್ಗಳನ್ನ ಕೇಳೋದು ಅಥವಾ ಬೇರೆಯವ್ರೊಟ್ಟಿಗೆ ಮಾತಾಡೋದು, ಬೇರೆಯವ್ರ ಹತ್ರನೂ ಎಷ್ಟು ಮಾತಾಡಿದ್ರೂ ಅದಕ್ಕೆ ಸಮಾಧಾನನೇ ಇರಲ್ಲ. ಮತ್ತೆ ಅದೇ ಕೆಲಸಗಳನ್ನ ನೀವು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಶತ್ರುಗಳು ಅನ್ನೋದಕ್ಕಿಂತ ನಿಮ್ಮ ಜೊತೆಲಿದ್ದು ನಿಮಗೆ ಹರ್ಟ್ ಮಾಡಿ ಮಾತಾಡುವಂತಹ ವ್ಯಕ್ತಿಗಳೇ ಜಾಸ್ತಿ. ಶತ್ರುಗಳಲ್ಲ ಅವರು. ಶತ್ರುಗೆ ಅಂತಾನೆ ಬೇರೆ ಇರುತ್ತೆ, ಅಥವಾ ಇಂಥ ಜನಗಳಿಗೆ ಜಲಸಿ ಪೀಪಲ್ಗಳಂತಾನೆ ಬೇರೆ ಇರುತ್ತೆ. ಎಲ್ಲ ಈಕ್ವಲ್ ಮಾಡ್ಕೊಳ್ಬೇಡಿ. ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ನೀವು ಯಾವುದೋ ಒಳ್ಳೆ ಕೆಲಸನೇ ಮಾಡಿ ಅಥವಾ ನೀವು ಸುಮ್ಮನೆ ಇದ್ರೂ ಕೂಡ ನಿಮ್ಗೆ ಇಲ್ಲಿ ಹರ್ಟ್ ಆಗುವ ರೀತಿ ಕೆಲವೊಬ್ರು ಮಾತಾಡಿ ಆ ಮಾತನ್ನ ನೀವು ಮರೆಯೋದೇ ಇಲ್ಲ. ಯಾಕೆಂದ್ರೆ ನಿಮ್ಮ ಮನಸ್ಸು ಅಷ್ಟು ವೀಕ್ ಇದೆ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ಮನಸ್ಸು ತುಂಬಾನೇ ವೀಕ್ ಇದೆ. ಈ ಮೂಮೆಂಟ್ ಅಲ್ಲಿ ಯಾರಾದ್ರೂ ನಿಮ್ಗೆ ಏನಾದ್ರು ಕೆಣಕ್ ಬಿಟ್ರು ಅಂದ್ರೆ ಬೆಳಗಿಂದ ಸಂಜೆವರೆಗೂ ಬರೀ ಗೊಳೋ ಅಂತ ಅಳ್ಕೊಂಡು ಒಂದ್ ಕಡೆ ಕೂರುವಂತದ್ದೇ. ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ಮನಸ್ಸಲ್ಲಿ ಈಗ ಆಲ್ರೆಡಿ ನೋವಿದೆ. ಆ ನೋವಿಗೆ ಯಾರಾದ್ರೂ ತಮಾಷೆ ಕೂಡ ಏನಾದ್ರು ಮಾತಾಡ್ಬಿಟ್ರು ಅಂತ ಹೇಳಿದ್ರೆ ಮತ್ತೆ ಇಡೀ ದಿನ 4-5 ದಿನ ಅದು ಡಿಸ್ಟರ್ಬ್ ಇಂದಾನೆ ನಡೀತಾ ಇದೆ. ಸೊ ದಯವಿಟ್ಟು ಇಂಥದನ್ನೆಲ್ಲ ತೆಗೆದುಹಾಕಿ. ಯಾಕೆಂದ್ರೆ ನಿಮ್ಮ ಲೈಫಲ್ಲಿ, ನಿಮ್ಮ ಡೆಸ್ಟಿನಿಯಲ್ಲಿ ತುಂಬಾ ಖುಷಿ ವಿಚಾರಗಳು, ತುಂಬಾ ವಿಚಾರಗಳು ನಡೆಯುವಂಥದ್ದಿದೆ. ಇಲ್ಲಿ ನಾನಿಲ್ಲಿ ನೋಡ್ತಾ ಇರುವ ಹಾಗೆ ಯಾವುದು ಶತ್ರುಗಳ ಕಾಟಗಳನ್ನ ನಾನು ನೋಡ್ತಾ ಇಲ್ಲ. ಹಾಗೆಯೇ ನೀವೇನಾದ್ರೂ ಯಾವ ವಿಚಾರದಿಂದಾಗಿ ನೀವು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಲ್ಲ, ಆ ವಿಚಾರದಿಂದ ನೀವು ಮುಂದೆ ಹೋದ್ರಿ, ನೀವು ನಿಮ್ಮನ್ನ ಕಾಲೆಳೆಯುವಂತ ಜನಗಳನ್ನ ಕೇರ್ಲೆಸ್ ಮಾಡಿ ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಹಣದ ಅವಶ್ಯಕತೆ ಏನಿದೆಯಲ್ಲ, ಈಗ ಹಣದ ಬಿಕ್ಕಟ್ಟು ಏನಾಗಿದೆಯಲ್ಲ, ಸೊ ಅದು ಕೂಡ ಅಷ್ಟೇ ತುಂಬ ಸರಾಗವಾಗಿ ನಡೆಯುತ್ತೆ. ನೀವೊಂದು ನಿಮ್ಮನ್ನ ನೀವು ಒಳ್ಳೆಯ ಪ್ರೊಟೆಕ್ಷನ್ ರೀತಿಯಲ್ಲಿ, ನಾನು ನೆಕ್ಸ್ಟ್ ಯಾರಂದ್ರೆ ಏನು ಮಾಡಬೇಕು, ನೆಕ್ಸ್ಟ್ ನನ್ನ ಲೈಫಲ್ಲಿ ಏನಾದರೂ ವಸ್ತು ಬಂದರೆ ಅದನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು, ಯಾವುದೋ ವ್ಯಕ್ತಿ ನನ್ನ ಲೈಫಲ್ಲಿ ಮುಂದಕ್ಕೆ ಬಂದರೆ ನಾನು ಅದನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನುವ ಬುದ್ಧಿ ನೀವು ಆಲ್ರೆಡಿ ಕಲ್ತಿದ್ದೀರಿ. ಇಲ್ಲಿ ನಾನು ಎಂಟೈರ್ ಕಾರ್ಡಲ್ಲಿ ನಾನು ನೋಡ್ತಾ ಇರೋ ಹಾಗೆ ಇಲ್ಲಿ ಯಾವುದೇ ರೀತಿ ನಾನು ಶತ್ರುಗಳ ಕಾಟಗಳು ನಾನು ಇಲ್ಲಿ ನೋಡ್ತಾ ಇರೋದು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನಿಮ್ಮ ಸುತ್ತ ಇರುವ ಜನಗಳಿಂದನೇ ನೀವು ಎಷ್ಟೋ ಏಳಿಗೆಗಳನ್ನ ನೀವು ತಗೊಳ್ಬೋದು. ಅಂದರೆ ನೀವು ಒಂದು ಒಳ್ಳೆಯ ಪ್ರೊಟೆಕ್ಷನ್ ರೀತಿ, ನಿಮಗೆಲ್ಲ ಇನ್ಫ್ಲೂಯೆನ್ಸ್ ಇದೆ, ನಿಮಗೆ ಗೊತ್ತಿರೋರು ಇದ್ದಾರೆ, ಮುಂದೆ ಬರೋದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಗೊತ್ತಿದೆ. ನಾಳೆ ಬೆಳಿಗ್ಗೆ ಆದರೆ ನೀವು ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಜನಗಳು ಕೂಡ ಇದ್ದಾರೆ. ಬಟ್ ಆದರೆ ಅವರಿಂದ ನೀವು ಯಾವ ರೀತಿ ಸಪೋರ್ಟ್ ತಗೊಳ್ಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಯೂನಿವರ್ಸ್ ಕಡೆಯಿಂದನೂ ಅಷ್ಟೇ, ಈ 3 ವಾರಗಳಲ್ಲಿ
3 ವಾರಗಳ ಒಳಗಡೆ ಫ್ರೆಂಡ್ಸ್ ಒಟ್ಟಿಗೆ ಸೆಲೆಬ್ರೇಷನ್ ನಡೆಸೋದು, ಫ್ರೆಂಡ್ಸ್ ಒಟ್ಟಿಗೆ ಸುತ್ತಾಡುವಂಥದ್ದು, ದೂರ ಇರುವ ಫ್ರೆಂಡ್ ಹತ್ರ ಆಗುವಂಥದ್ದು, ಫ್ರೆಂಡ್ ಜೊತೆ ಎಂಜಾಯ್ಮೆಂಟ್ ಒಂದು ನೋಡ್ತೀರಿ ಅಂತ ಹೇಳ್ಬೋದು. ಫ್ರೆಂಡ್ಲಿನೆಸ್ ಅಂತ ಬರ್ತಾ ಇದೆ. ಈ ಇಷ್ಟು ದಿನ ಏನು ನೀವು ಮಾನಸಿಕವಾಗಿ ನೊಂದಿದ್ರಿ, ಕುಗ್ಗಿದ್ರಿ ಅಲ್ವಾ, ಒಂದೇ ಕಡೆ ಇರೋದು, ಒಂದೇ ಕಡೆ ಇದು ಮಾಡೋದು, ಈ ಥರದ್ದೆಲ್ಲ ಇದ್ರಿ ಅಲ್ವಾ. ಸೊ ಈಗ ಒಂಚೂರು ಚೇತರಿಸ್ಕೊಂಡು ಹೊರಗಡೆ ಬರ್ತೀರಿ ಅಂತ ಹೇಳ್ಬೋದು. ಯಾವುದೋ ಒಂದು ವಿಚಾರದ ಬಗ್ಗೆ ನಿಮಗೆ ನೀವೇ ತೊಂದರೆ ಕೊಟ್ಕೊಂಡಿದ್ದು, ನಿಮ್ಮ ದೇಹಕ್ಕೂ ಕೂಡ ನಿಮಗೆ ನೀವೇ ನೋವು ಕೊಟ್ಟಿದ್ದು, ನಿಮ್ಮ ಮೆದುಳಿಗೂ ಕೂಡ ಅಷ್ಟೇ, ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ಅಷ್ಟೇ, ನಿಮಗೆ ನೀವೇ ಹಾಳು ಮಾಡ್ಕೊಂಡಿದ್ದು. ಯಾವುದೋ ಒಂದು ವಿಚಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದರಿಂದ ನನ್ನ ಜೀವನನೇ ಹೋಯ್ತು ಅನ್ಕೊಳ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಫ್ರೆಂಡ್ಲಿನೆಸ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಂದನೇ ಒಂದಷ್ಟು ಮಾತುಕತೆಗಳಾಗುವಂಥದ್ದು, ಅಥವಾ ಯಾವುದೋ ಒಂದು ಮೋಟಿವೇಶನಲ್ ವಿಡಿಯೋಸ್ ನೋಡೋದು, ಅಥವಾ ನಮ್ಮ ವಿಡಿಯೋಸ್ ನೋಡೋದು, ಅಲ್ಲಿಂದ ಒಂಚೂರು ಮನಸ್ಸು ತಿಳಿಯಾಗೋದಕ್ಕೆ ಶುರು ಆಗುತ್ತೆ. ನಿಮಗೆ ಹಾರ್ಮೋನಿ ಅಂತ ಬರ್ತಾ ಇದೆ ಅಂದ್ರೆ ಒಂದು ಒಳ್ಳೆ ಸಾಂಗ್ ಕೇಳಿ, ನಿಮ್ಮ ಮೈಂಡ್ನ ಒಂದಷ್ಟು ಸೈಲೆಂಟಾಗಿ ಇಟ್ಕೊಳ್ಳಿ. ನಿಮ್ಮ ಅಂದರೆ ಒಂದು ಒಳ್ಳೆಯ ಸಾಮರಸ್ಯದ ರೀತಿ ನೀವು ಬದುಕಿ. ನಿಮ್ಮನ್ನು ನೋಡಿದ್ರೆ ಒಂದು ರೀತಿ ಹೆಂಗಿರ್ಬೇಕಂತ ಹೇಳಿದ್ರೆ, ಒಂದು ಏನು ಹೇಳ್ತಾರೆ, ಎಷ್ಟೋ ಒಂದು ಒಳ್ಳೆ ಪುಸ್ತಕನ ನಾನು ನೋಡ್ತಾ ಇದ್ದೀನಿ ಏನೋ ಅನ್ನೋ ಥರ ಇರಬೇಕು. ಒಳ್ಳೆ ಜ್ಞಾನ ಕೊಡುವಂಥವ್ರಾಗಿರ್ಬೋದು, ನಿಮ್ಮ ಜೊತೆ ಕುತ್ಕೊಂಡ್ರೆ ಒಂದು ಒಳ್ಳೆ 4 ಮಾತಾಡಬೇಕು ಅನ್ನುವ ರೀತಿ ಇರುವಂಥದ್ದು. ನಿಮ್ಮ ಡ್ರೆಸ್ ಸೆನ್ಸ್ ಆಗಿರಬಹುದು, ನಿಮ್ಮ ಫೇಸ್ ಆಗಿರಬಹುದು, ನಿಮ್ಮನ್ನು ನೀವು ತುಂಬಾ ಚೆನ್ನಾಗಿ ಇಟ್ಕೊಂಡಾಗ ಜನ ಅಟ್ರಾಕ್ಟ್ ಆಗ್ತಾರೆ. ಓಕೆ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು. ಇಲ್ಲಿ ಶತ್ರುವಿನ ಕಾಟ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ನಿಮ್ಗೆ ಬಿದ್ದಿರುವಂತಹ ಹೊಡೆತ ಏನಿದೆಯಲ್ಲ ಇದು ಪ್ರಕೃತಿ ದತ್ತವಾಗಿ ಬಿದ್ದಿದ್ದು. ಹಾಗೆ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಯಾರೋ ಒಬ್ರು ಬಿಟ್ಟು ಹೋಗಿದ್ದಾರೆ ಅಂದ ತಕ್ಷಣನೇ ಅದನ್ನ ನಿಮ್ಗೆ ನೀವೇ ತಗೊಂಡು ಕಡೆಯಲ್ಲಿ ಬರುವಂತ ಪ್ರಶ್ನೆ ಒಂದೇ, ಯಾರೋ ಶತ್ರು ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಇಲ್ಲ, ನೀವು ತುಂಬಾ ಬಲವಾಗಿ ಯೋಚನೆ ಮಾಡೋದು, ನೀವೇ ತುಂಬಾ ಈ ಆರೋಗ್ಯದ ಕಡೆ ಸಮಸ್ಯೆ ಮಾಡ್ಕೊಳ್ತಾ ಇದ್ರಿ. ಆರೋಗ್ಯದ ಕಡೆ ಕೂಡ ಗಮನ ಕೊಡ್ದಲೆ, ಊಟದ ಕಡೆ, ಆರೋಗ್ಯದ ಕಡೆ, ನಿಮ್ಮ ಫಿಟ್ನೆಸ್ ಕಡೆ ನೀವು ಗಮನ ಕೊಡ್ದಲೆ ನೀವು ಹಾಳು ಮಾಡ್ಕೊಂಡಿದ್ರಿ ಅಷ್ಟೇ. ಸೊ ಇದು ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಶತ್ರುಗಳಿದಾರಾ, ಮಿತ್ರಗಳಿದಾರಾ, ಅಥವಾ ಅವರಿಂದ ಏನು ಪ್ರಾಬ್ಲಮ್ ಆಗ್ತಿದೆ, ನನಗಾಗ್ತಿರೋ ತೊಂದರೆಗೆ ಅವ್ರುಗಳೇ ಕಾರಣನಾ, ಅವರೇ ಏನಾದರೂ ಮಾಡ್ತಾ ಇದ್ದಾರಾ ನನಗೆ ಅನ್ನುವುದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ನನ್ನ ಜೀವನದಲ್ಲಿ ಕಾದಿದೆ. ಓಕೆ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ನಿಮ್ಮ ಲೈಫಲ್ಲಿ ನೀವಿರೋದೇ, ನಿಮ್ಮ ಕ್ಯಾರೆಕ್ಟರ್ ಇರೋದೇ ಹೇಗೆ ಗೊತ್ತಾ, ಹೇಗಿದ್ದೀರೋ ಅದೇ ರೀತಿ ಇರುವಂಥದ್ದು. ಬೇಗ ಕರುಣಾಮಯಿಗಳು, ಎಮೋಷ್ನಲ್ ವ್ಯಕ್ತಿಗಳು ಅಂತ ಹೇಳ್ಬೋದು. ಬೇಗ ಎಲ್ಲರನ್ನೂ ನಂಬುವಂಥದ್ದಾಗಿರಬಹುದು. ಸೊ ಈ ನಂಬಿಕೆನೇ ಕೆಲವೊಂದು ಸಲ ಕೆಲವಷ್ಟು ಅವಕಾಶಗಳು ಕೊಟ್ಟಿದೆ, ಕೆಲವಷ್ಟು ನೋವುಗಳು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇರೋರಿಗೆ, ಈ ರೀಡಿಂಗ್ನ ಏನಾದ್ರು ನೋಡ್ತಾ ಇರೋರಿಗೆ ಯಾವ ರೀತಿ ಜೀವನ ಆಗ್ತಾ ಇದೆ ಅಂತ ಹೇಳಿದ್ರೆ, ಶುರುವಾತಲ್ಲಿ ತುಂಬ ಚೆನ್ನಾಗೇ ಇದ್ದಿದ್ದ ಕೆಲವು ಸಂಬಂಧಗಳು, ಎಷ್ಟೋ ಒಳ್ಳೊಳ್ಳೆ ಅವಕಾಶಗಳು ಒದಗಿ ಬಂದಿದ್ದು, ಎಷ್ಟೋ ಆಪರ್ಚುನಿಟೀಸ್ಗಳು ಒದಗಿ ಬಂದಿದ್ದು, ಈ ಥರದ್ದೆಲ್ಲ ಇದೆ. ಇನ್ನು ಇಲ್ಲಿ ಕೆಲವರ ಲೈಫಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ತುಂಬ ಸಂಬಂಧಗಳಲ್ಲಿ ಏರುಪೇರುಗಳು ಕಾಣುವಂಥದ್ದಿದೆ. ಅಂದರೆ ನೀವೇನು ಮಾತಾಡದೇ ಇದ್ರೂ ಕೆಲವು ಅಪವಾದಗಳು ನಿಮ್ಮ ಹತ್ರ ಬರೋದು, ಇದೆಲ್ಲ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ನಿಮ್ಮ ರಾಶಿಗೆ ಅನುಗುಣವಾಗಿ ಅಂತಲೇ ಹೇಳ್ಬೋದು. ಅಪವಾದಗಳು ಬರುವಂಥದ್ದಾಗಿರಬಹುದು, ಅವಮಾನಗಳು ಬರುವಂಥದ್ದಾಗಿರ್ಬೋದು, ಅನುಮಾನಗಳು ಬರುವಂಥದ್ದಾಗಿರಬಹುದು. ಸೊ ಇದು ನಿಮ್ಮ ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ ಅದರಲ್ಲಿ ಒಂದಷ್ಟು ಗ್ರಹಗತಿಗಳು ಬದಲಾಗಿದ್ದೇ ಕಾಣಿಸ್ತಾ ಇದೆ. ಸೊ ಈ ವಿಚಾರದಿಂದಾಗಿ ಕೆಲವೊಂದು ಕೆಲಸಗಳು ನಿಮಗೆ ಆಗುವಂಥದ್ದಿದ್ರು ನಿಮ್ಮ ಫೋಕಸ್ ಬೇರೆ ಕಡೆ ಹಾಕ್ತಾ ಇದ್ದೀರಿ. ಇಲ್ಲಿ ಫ್ಯಾಮಿಲಿ ಒಟ್ಟಿಗೆ ಕೆಲವ್ರಿಗೆ, ನಾನಿಲ್ಲಿ ರೀಡಿಂಗ್ ನಾನು ನೋಡ್ತಾ ಇರೋರಿಗೆ
ಹಣ ಇದೆ, ಕಾಸಿದೆ, ಮನೆ ಇದೆ, ಎಲ್ಲ ಇದೆ. ಕೆಲವರು ಇಲ್ಲಿ ನೋಡ್ತಾ ಇರೋರಿಗೆ ನೆಮ್ಮದಿನೇ ಇಲ್ಲ. ಬಿಕಾಸ್ ಆಫ್ ಕೆಲವು ಈಗೋ ಇಶ್ಯೂಸ್ಗಳು ನಿಮ್ಮಲ್ಲೇ ನಡೀತಾ ಇದೆ, ನಿಮ್ಮ ಮನೆಗಳಲ್ಲೇ ನಡೀತಾ ಇದೆ. ಶತ್ರುಗಳು ಅಂತ ಇದು ಕೂಡ ನಾನು ಕನ್ಸಿಡರ್ ಮಾಡಲ್ಲ. ಕೆಲವೊಂದು ನಿಮ್ಮ ಕೈ ಬಿಟ್ಟು ಹೋಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಋಣಗಳು ಅಷ್ಟೇ ಇದೆ. ಋಣ ಅಷ್ಟೇ ಆಗಿರೋದ್ರಿಂದ ಕೆಲವೊಂದು ವಸ್ತು ಆಗಿರ್ಬೋದು, ಕೆಲಸ ಆಗಿರಬಹುದು, ಈಗ ನಡೀತಾ ಇರೋ ನೋವು ಕೂಡ ನಾನು ಹೇಳ್ತೀನಲ್ಲ, ನಿಮ್ಗೆ ಆ ಋಣ ಅಷ್ಟೇ ಇದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವರು ಲೈಫಲ್ಲಿ ಏನು ಗೊತ್ತಾ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿದವರು, ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಒಂದು ಕೆಲಸ ಮಾಡೋಕ್ಕೆ ಅಂತ ಹೋದವರು ಅಲ್ಲಿ ಲಾಸ್ನ ಅನುಭವಿಸಿದ್ರಿ. ಯಾಕೆ ಅಂತ ಹೇಳಿದ್ರೆ ನೀವು ಪಾರ್ಟ್ನರ್ಶಿಪ್ಪು ಅದು ಇದು ಅಂತ ಏನು ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ರಲ್ಲ, ಆ ಕೆಲವು ವ್ಯಕ್ತಿಗಳು ನಿಮ್ಗೆ ಆಗಿ ಬಂದಿಲ್ಲ. ಆ ವ್ಯಕ್ತಿ ಒಟ್ಟಿಗೆನೆ ನೀವು ಮಾಡೋದು. ಹೌದು, ಫ್ರೆಂಡ್ಶಿಪ್ಪಲ್ಲಿ ನಿಮ್ಮ ನೋವಿಗೆ ಸ್ಪಂದಿಸೋದ್ರಲ್ಲಿ ಎಲ್ಲದರಲ್ಲೂ ಆ ವ್ಯಕ್ತಿಗಳು ಎತ್ತಿದ ಕೈ ಅಂದ ಕೂಡ್ಲೇನೆ ನೀವು ಅವ್ರನ್ನ ಪಾರ್ಟ್ನರ್ ಆಗಿ ತಗೊಳ್ಬಾರ್ದು. ಸೊ ಅಂಥದ್ರಲ್ಲೂ ಕೂಡ ಹೊಡೆತ ತಿಂದಿದ್ದಿದೆ. ಅಯ್ಯೋ ನನ್ಗೆ ಯಾಕೆ ಹೀಗಾಗೋಯ್ತು, ನನ್ನ ಹತ್ರ ಹಣ ಇಸ್ಕೊಂಡವ್ರು ಕೂಡ ಯಾಕೆ ಹೀಗಾಗೋದ್ರು. ಕೆಲವ್ರು ಹಣ ಕೊಟ್ಟಿದ್ದು ಕೂಡ ನೀವು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ, ಸರಿಯಾದ ಸಮಯದಲ್ಲೂ ಕೊಟ್ಟಿಲ್ಲ. ಸೊ ಹಂಗೆ ಕೊಟ್ಟಿರೋ ಹಣ ಕೂಡ ಬರ್ತಾ ಇಲ್ಲ. ಕೆಲವರು ಇಲ್ಲಿ ಹಣಗಳನ್ನ ಪಡೆದಿದ್ದೀರಿ, ಅದನ್ನ ತೀರ್ಸ್ಕೊಳ್ಳೋದಕ್ಕೂ ಆಗ್ತಲ್ಲ. ನೀವು ಇಸ್ಕೊಂಡಿರೋ ಸಮಯನೂ ಸರಿ ಇಲ್ಲ, ಕೊಟ್ಟಿರೋ ವ್ಯಕ್ತಿನೂ ಸರಿ ಇಲ್ಲ. ಆ ವ್ಯಕ್ತಿಗೂ ನಿಮ್ಮ ಗ್ರಹಗಳಿಗೂ ಆಗ ಬರ್ಬೇಕಲ್ಲ. ನೀವು ಯಾಕೆ ಇದೆಲ್ಲ ಥಿಂಕ್ ಮಾಡಲ್ಲ? ಸೊ ರೀಡಿಂಗ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಇನ್ನು ಕೆಲವು ಟೈಮ್ ಏನು ಮಾಡಿದಿರಿ ಅಂತ ಹೇಳಿದ್ರೆ, ಹೌದು ನಿಮ್ಮ ಜೀವನದಲ್ಲಿ ಅಹಂಕಾರ ತೋರಿಸುವಂಥ ವ್ಯಕ್ತಿಗಳು ಮನೆಯಲ್ಲೂ ಇದ್ದಾರೆ, ಹೊರಗಡೆನೂ ಇದ್ದಾರೆ. ಇದರಿಂದ ನೀವೇನು ಮಾಡಿಬಿಟ್ಟಿದ್ರಿ ಅಂದರೆ, ಈ ಥರ ಮಾಡಿ ಜನಗಳು ನಿಮ್ಗೆ ಮಾಡಿ ಮಾತೆತ್ತಿದ್ರೆ ಕೋಪದಲ್ಲಿ ಮಾತಾಡುವಂಥದ್ದು, ಈಗೋ ತೋರಿಸುವಂಥದ್ದು, ಹಠ ಹಿಡಿದು ಕೂರುವಂಥದ್ದು, ಕೆಲವು ಸಲ ನಿಮ್ಮ ಸಿಟ್ಟುಗಳಿಂದನೇ ಕೂಡ ಎಷ್ಟೋ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದು ಆಗಿದೆ. ಓಕೆ, ಇಲ್ಲಿ ಸ್ವಲ್ಪ ಇಲ್ಲಿ ಏನು ನೋಡ್ತಿದ್ದೀರಲ್ಲ, ಚಂಚಲ ಮನಸ್ಸುಗಳು ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಈ ರೀಡಿಂಗ್ಸಲ್ಲೂ ಕೂಡ ನಿಮ್ಮ ಸುತ್ತ ಇರುವಂತಹ ಜನ ನಿಮ್ಮನ್ನ ಟ್ರಿಗರ್ ಮಾಡುವಂಥ ಜನ, ಈಗೋ ತೋರಿಸುವಂಥ ಜನ. ಇಲ್ಲಿ ನಿಮಗೂ ಕೂಡ ಕೆಲವು ಬಿಸ್ನೆಸ್ ಲಾಸ್ ಆಗಿರುವ ಕಾರಣ ಆಗಿರ್ಬೋದು, ಅಥವಾ ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಿಂದ ಬಿಟ್ಟೋಗಿರೋದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಋಣ ಅಷ್ಟೇ. ಆ ಋಣ ಅಷ್ಟಕ್ಕೆ ಇತ್ತು. ನೀವು ಕೆಲವು ವ್ಯವಹಾರ ಮಾಡೋದಕ್ಕಿಂತ ಮುಂಚೆ 100 ಸಲ ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗತ್ತೆ. ಇದಾಗ ಬರುತ್ತೋ ಇಲ್ವೋ ಅಂತ ನಿಮ್ಮ ಗುರು ಮುಖೇನ ಅಥವಾ ಹಿರಿಯರ ಒಟ್ಟಿಗೆ ನೀವು ಮಾತಾಡಬೇಕಾಗತ್ತೆ. ನೀವು 4-6 ಕಡೆ ಕೇಳಿ ಮಾಡಿ ಮಾತ್ರ ನೀವು ಕೆಲವೊಂದು ವಿಚಾರದಲ್ಲಿ ಮುಂದೂಡಬೇಕಾಗತ್ತೆ. ಯಾರನ್ನೇ ನಂಬಿ ಮುಂದುವರಿಬೇಕು ಅಂತ ಹೇಳಿದ್ರು ಅವ್ರಿಗೆ ಎಷ್ಟೇ ಹಿತವಾಗಿರಲಿ, ಎಷ್ಟೇ ಹಿತವಾಗಿ ಮಾತಾಡಲಿ ಕೂಡ ಅವ್ರನ್ನ ನೀವು ನಂಬುವಂಥದ್ದು ಇದೆಯಲ್ಲ, ಒಂದು 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 ಲಿಮಿಟಲ್ಲಿ ಇರಲಿ ಅಂತ ಹೇಳ್ಬೋದು. ಅಂದರೆ ನೀವು ಪರ್ಸ್ನಲ್ ವಿಚಾರಕ್ಕೆ ಮತ್ತು ಬಿಸ್ನೆಸ್ ವಿಚಾರಗಳಿಗೆ ಇಂಥ ವ್ಯಕ್ತಿಗಳನ್ನ ತುಂಬ ಈಸಿಯಾಗಿ ತಗೊಳ್ಳುವಂಥದ್ದಲ್ಲ, ಎಲ್ಲನೂ ಒಪ್ಪಾಗುವಂಥದ್ದಲ್ಲ. ಇಲ್ಲಿ ಏನಾದರೂ ಆಗ್ತಾ ಇದೆ, ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮೈಂಡಿಗೆ ಬರೋದು ಒಂದೇ, ನನ್ಗೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ. ಇಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ಈಗೋ ಬೇರೆ, ಶತ್ರು ಬೇರೆ, ಜಲಸಿ ಬೇರೆ, ಕೆಟ್ಟ ದೃಷ್ಟಿ ಬೇರೆ, ಎಲ್ಲ ಬೇರೆನೆ, ಬೇರೆ ಎಲ್ಲದಕ್ಕೂ ಒಂದೇ ಅಲ್ಲ. ಯಾರೋ ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ರು, ಮಾಟ ಮಂತ್ರ ಮಾಡಿಸ್ಬಿಟ್ರು, ಶತ್ರುಗಳೇನೋ ಮಾಡಿಬಿಟ್ರು, ಅದೆಲ್ಲ ಡಿಫ್ರೆಂಟ್ ವೇಯಲ್ಲಿ ಬರುತ್ತೆ. ಈ ರೀಡಿಂಗ್ ನೋಡ್ತಾ ಇರೋರಿಗೆ ಋಣ ಅಷ್ಟಿತ್ತು, ಹಾಗೆ ನೀವು ವ್ಯವಹಾರ ಮಾಡಿದ್ದಂಥ ವ್ಯಕ್ತಿ ಟೈಮ್ ಕೂಡ ಸರಿ ಇಲ್ಲ, ನೀವು ಹಣ ಪಡೆದಿದ್ರೆ ಅದು ಕೂಡ ಸರಿ ಇಲ್ಲ, ಕೊಟ್ಟಿದ್ರು ಕೂಡ ಆ ವ್ಯಕ್ತಿಗಳು ಕೂಡ ನಿಮ್ಮ ಜಾತಕಕ್ಕೆ ಅವ್ರು ಆಗಿ ಬಂದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಪೇಷನ್ಸ್ ಅಂತ ಬಂದಿದೆ. ನೀವು ಈ ರೀಡಿಂಗ್ ಯಾರು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ, ಎಲ್ಲ ನನಗೆ ಬಂದಿರೋದು ಪಾಸಿಟಿವ್ ಕಾರ್ಡ್, ಯಾವುದೊಂದು ನೆಗೆಟಿವ್ ಬಂದಿಲ್ಲ. ಇಲ್ಲಿ ನೆಗೆಟಿವ್ ಬಂದಿರೋದಂದ್ರೆ ಜನಗಳಿಂದ ಬಂದು ಹೋಗಿರುವಂಥದ್ದು, ಕೆಲವು ಋಣಗಳಿಂದ ಬಂದು ಹೋಗಿರುವಂಥ ಕಾರ್ಡ್ಗಳು ಬಂದಿದೆ. ಬಿಟ್ಟರೆ ಇನ್ನೂ ಅವಕಾಶಗಳು ಒದಗಿ ಬರುತ್ತೆ, ಆಪರ್ಚುನಿಟೀಸ್ಗಳು ಕೂಡ ಬರುವಂಥದ್ದಿದೆ ನಿಮ್ಮ ಲೈಫಲ್ಲಿ. ಸದ್ಯದ್ರಲ್ಲೇ ನೀವೇ ಒಂದು ಯುಗಾದಿ ಕಳೆದ ನಂತರ ಅಂತೂ ಈ ವರ್ಷ ನಮಗೆಲ್ಲ ಒಂದು ಹೊಸ ವರ್ಷನೇ ಅಂತಲೇ ಹೇಳ್ಬಹುದು. ನಮ್ಮ ಕನ್ನಡಿಗರಾಗಿ ಆಗಿರ್ಬೋದು, ನಮ್ಮ ಇಂಡಿಯನ್ಸ್ಗಾಗಿರ್ಬಹುದು, ಯುಗಾದಿ ಕಳೀತಾ ಇದ್ದಂಗೆ ನಿಮ್ಮ ಲೈಫ್ ಅದು ಎಷ್ಟು ಅದ್ಭುತವಾಗಿದೆ ಅಂದರೆ, ಬಿಸ್ನೆಸ್ ಆಗಲಿ, ಕೆಲಸ ಆಗಲಿ, ವೈಯಕ್ತಿಕ ವಿಚಾರ ಆಗಿರಲಿ, ಫ್ಯಾಮಿಲಿ ಮ್ಯಾಟರ್ ಆಗಿರಲಿ. ಏಕೆಂದರೆ ಈಗ ನೋವು ಅನುಭವಿಸ್ತಾ ಇರೋದು ಹೇಳ್ತೀನಿ ಕೇಳಿ, ನಿಮ್ಮ ಋಣದಿಂದ ನೀವು ನೋವು ಅನುಭವಿಸ್ತಿದ್ದೀರ. ಬಿಟ್ಟರೆ ಮತ್ತೆ ರೀಬರ್ತ್ ಅನ್ನೋದಿದೆ ನಿಮ್ಮ ಲೈಫಲ್ಲಿ. ಪೇಷನ್ಸ್ ಆಗಿರಬೇಕು. ಅಂದರೆ ಇಷ್ಟೆಲ್ಲ ಮಾಡಿದವರು ಹೋಪೇ ಕಳ್ಕೊಬಿಡುದು, ನನ್ನ ಲೈಫ್ ಮುಗೀತೆ, ಎಷ್ಟು ಮಾಡಿದೆ, ಇಷ್ಟು ವರ್ಷದಿಂದ ಮಾಡಿದ್ದೀನಿ, ಈಗೇನಾದ್ರು ಬದಲಾಗತ್ತಾ, ಆಗಲ್ಲ ಅಂತ ಹೋಪ್ ಕಳ್ಕೊಂಡಿರೋರಿಗೆ ಇದು ಹೇಳ್ತಾ ಇದ್ದೀನಲ್ಲ, ತುಂಬ ಪೇಷನ್ಸಿಂದ ಕಾಯಿರಿ. ಕೆಲವರು ನಮ್ಮ ಅಜ್ಜಿಯರೆಲ್ಲ ಗಾದೆ ಹೇಳ್ತಾರೆ,
ಅನ್ನ ಆಗೋ ತನಕ ಕಾದಿದ್ದು ಆರೋವರೆಗೂ ಕಾಯ್ಲಿಲ್ವಲ್ಲ ಅಂತ. ಆ ರೀತಿ ಕ್ಯಾರೆಕ್ಟರ್ ಇರೋರೇ ಈ ರೀಡಿಂಗ್ ನೋಡ್ತಾ ಇದ್ರಿ. ಸ್ವಲ್ಪ ಪೇಷನ್ಸ್, ತಾಳ್ಮೆಯಿಂದ ಇರಿ. ನಿಮಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಈ ಈ 1 ತಿಂಗಳ ನಂತರ ನೀವು ನೋಡ್ತೀರಾ ಅಂತ ಹೇಳಿದ್ರೆ, ನೀವು ಸ್ಟಕ್ ಆಗಿರೋ ವ್ಯವಹಾರಗಳು ಕೂಡ ಆಗ್ತಾ ಬರುತ್ತೆ. ವ್ಯಕ್ತಿತ್ವ, ಲೈಫಲ್ಲಿ ಹೊಸ ಆಪರ್ಚುನಿಟೀಸ್, ಫ್ರೆಂಡ್ಶಿಪ್ಗಳು ಈ ಥರದ್ದೆಲ್ಲ ಬರುವಂಥ ಸಾಧ್ಯತೆ ಇದೆ. ಫುಲ್ ದುಡುಕಿ ಯಾರ ಮೇಲೂ ಏನೋ ಒಂದು ದೂರೋದು, ಏನೋ ಒಂದು ಮಾತಾಡುವಂಥದ್ದು, ಏನೋ ಒಂದು ಮಾಡಿಬಿಡೋದು, ದುಡುಕಿ ಮತ್ತೆ ಕೆಳಗೆ ಬಿದ್ದ ಮೇಲೆ ಅದು ಹೇಳ್ತಿರ್ತಾರೆ, ಮನೇಲೂ ಹೇಳ್ತಿರ್ತಾರೆ, ಹೊರಗಿನವರು ಹೇಳ್ತಿರ್ತಾರೆ, ನಿಮ್ಮ ಫಿಯಾನ್ಸಿನೋ, ಉಡುಬಿನೋ, ಮತ್ತು ನಿಮ್ಮ ಪ್ರೀತಿ ಪಾತ್ರರೋ ಯಾರೋ ಒಬ್ರು ಹೇಳ್ತಿರ್ತಾರೆ. ಅದೇ ನೀವು ಮೂರ್ಖರ ಥರ ಮುಂದಕ್ಕೆ ಹೋಗ್ಬಿಡೋದು. ಮುಂದಕ್ಕೆ ಹೋಗಿ ಬಿದ್ದ ಮೇಲೆ ಗೊತ್ತಾಗತ್ತೆ, ಅಯ್ಯೋ ನಾನು ಎಂಥ ತಪ್ಪು ಮಾಡಿದೆ ಅಂತೇಳಿ. ಎಲ್ಲರೂ ಹೇಳ್ತಾರೆ, ನಿಮ್ಗೆ ಸಪೋರ್ಟಿವ್ ಆಗಿ ಎಲ್ಲರೂ ಹೇಳ್ತಾರೆ. ಎಷ್ಟೋ ಅವಕಾಶಗಳು ನಿಮ್ಮ ಮೂರ್ಖತನದಿಂದನೇ ನೀವು ಕಳ್ಕೊಂಡಿದ್ದೀರಿ ಅಂತ ಹೇಳ್ಬೋದು. ತಾಳ್ಮೆನೇ ಇಲ್ಲ ಇಲ್ಲಿ ರೀಡಿಂಗ್ ನೋಡ್ತಾ ಇರೋರಿಗೆ. ಪೋಸ್ಟ್ಪೋನ್ಮೆಂಟ್ ಅಂದರೆ ನಿಮ್ಗೇನು ತಾಳ್ಮೆ ಇಲ್ಲದೆ ಏನೇ ಒಂದು ಮಾಡ್ತಾ ಇದ್ದೀರಲ್ಲ, ನಿಮಗೆ ನೀವೇ ಇದು ಮಾಡ್ಕೊಂಡಿದ್ದೀರಲ್ಲ, ಮೈಂಡಲ್ಲಿ ಇದಾಗದೇ ಇಲ್ಲವೇನೋ ಅಂತ ಡಿಸೈಡ್ ಮಾಡ್ಕೊಂಡಿರೋದು, ಅಥವಾ ನಿಮ್ಮ ಬಗ್ಗೆ ನೀವೇ ಕೇರ್ ಮಾಡ್ಕೊಳ್ದೇ ಇರೋದು, ಹಾಗೆ ನಿಮ್ಮ ಕೆಲಸದ ವಿಚಾರವಾಗಿ ನೀವೇನು ಪ್ರೋಗ್ರೆಸ್ ಮಾಡದೆ ಸುಮ್ಮನೆ ಕೂತಿದ್ದೀರಿ, ಅದಾಗತ್ತೆ ಅಂತ ನೀವೇನು ಮಾಡ್ಕೊಂಡಿದ್ದೀರಲ್ಲ, ಇಲ್ಲಿ ಬರ್ತಿರುವಂಥ ಇಷ್ಟು ಅದ್ಭುತವಾದಂಥ ಅವಕಾಶಗಳು ಏನಿದೆಯಲ್ಲ, ಇಷ್ಟು ಅವಕಾಶಗಳು ಮುಂದೂಡಿಕೆ ಆಗಿದೆ. ಬರಬೇಕಾಗಿದ್ದು ಎಲ್ಲಾನು ಬರಬೇಕು ನಿಮ್ಮ ಜೀವನದಲ್ಲಿ. ಇಷ್ಟು ವರ್ಷ ಪೂಜೆ ಪುನಸ್ಕಾರಗಳು, ಹರಕೆಗಳು, ವೇದಗಳು, ಮಂತ್ರಗಳು, ಎಲ್ಲ ಜಪ ತಪಗಳು ಏನೇನು ಮಾಡಿದ್ರೆ ಎಲ್ಲ ಒಂದು ಕಡೆ ಕೂತಿದೆ ಅಷ್ಟೇ. ತಾಳ್ಮೆಯಿಂದ ಇದ್ಬಿಟ್ರೆ ಅದೆಲ್ಲ ಬರ್ತಾ ಹೋಗುತ್ತೆ ಮುಂದೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ನಾನು ಹೇಳ್ತಿರೋದು, ಶತ್ರುಗಳಿಲ್ಲ, ನಿಮ್ಮ ಋಣ ಅನ್ನೋದಷ್ಟೇ ಇದೆ. ಶತ್ರುಗಳು ನಿಮಗೆ ಶತ್ರುಗಳು ಅನ್ನೋದಕ್ಕಿಂತ ನಿಮ್ಮನ್ನ ಏನಂತ ಹೇಳ್ತಾರೆ, ಉರ್ಸುವಂಥ ಜನಗಳು, ನಿಮ್ಮನ್ನ ನಿಮ್ಮನ್ನ ಈಗೋ ಹರ್ಟ್ ಮಾಡ್ತಾ ಇರೋರೇ ಜಾಸ್ತಿ ಅಂತ ಹೇಳ್ಬೋದು. ಅವರ ಅಹಂಕಾರ ನಿಮ್ಗೆ ಆಗದೆ ಇರಬಹುದು. ಅವರ ಅಹಂಕಾರ ಅಂತ ವ್ಯಕ್ತಿಗಳು ಇನ್ನೂ ಜಾಸ್ತಿ ಮಾಡುವಂಥದ್ದು, ಇನ್ನೂ ನಿಮಗೆ ಕಾಲು ಎಳೆಯುವಂಥ ಜನಗಳೇ ಜಾಸ್ತಿ ಶತ್ರುಗಳು ಅನ್ನೋದಕ್ಕಿಂತ. ನೀವು ಒಂದಷ್ಟು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದು ಅವ್ರಿಗೆ ಒಂಥರ ಖುಷಿ. ಸೊ ಅವ್ರ ಮುಂದೆ ಇನ್ನೂ ಚೆನ್ನಾಗಿರಿ ಅಂತ ಹೇಳ್ಬೋದು. ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಶತ್ರುಗಳಿದ್ದಾರಾ, ಮಿತ್ರರಿದ್ದಾರಾ, ಅಥವಾ ಶತ್ರುಗಳಿಂದ ಏನಾದರೂ ನಿಮ್ಮ ಲೈಫ್ಗೆ ತೊಂದರೆ ಆಗ್ತಿರೋದು ನಿಜಾನಾ? ನಿಮ್ಮ ಶತ್ರುಗಳ ಮುಂದಿನ ನಡೆ ಏನಾಗಿದೆ? ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಕಾರಣಗಳು ಏನು? ಯಾರೆಲ್ಲ 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು. ಎಸ್, 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ? ಎಲ್ಲ ಅಟ್ ಎ ಟೈಮ್. ಹೌದು, ನಿಮ್ಮಿಂದ ನೀವು ಬೇಡ, ನಿಮ್ಮ ಜೀವನನೇ ಇಷ್ಟು, ನನಗೆ ನೀವು ಬೇಡ ಅಂತ ಹೇಳಿ ಬಿಟ್ಟೋಗಿದ್ದು ಒಂದು ಕಡೆ ಆಗಿ, ಇಲ್ಲಿ ಶತ್ರುಗಳಿದ್ದಾರೆ. ನಿಮ್ಮ ಜೀವನ ಯಾರು 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಲ್ಲ, ಶತ್ರುಗಳು ನಿಮ್ಮನ್ನು ಯಾವ್ಯಾವ ರೀತಿ ಮಾಡಬೇಕು, ಒಂದು ಕೆಲಸದಲ್ಲಿ ಹೊಡೆತ ಕೊಡುವಂತಹ ದೊಡ್ಡ ಶತ್ರುಗಳಿದ್ದಾರೆ. ನೀವು ಏಳ್ಗೆನೇ ಆಗಬಾರ್ದು ಆ ಲೆವೆಲಿಗೆ ಏನು ಬೇಕಾದರೂ ಮಾಡ್ತಾರೆ ಅವರು. ಯಾವ ಕೆಳಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅಂಥ ಶತ್ರುಗಳು. ಇಲ್ಲಿ ಕೆಲವೊಂದಷ್ಟು ನಿಮ್ಮ ಜೀವನದಿಂದ ಕೆಲವು ವ್ಯಕ್ತಿಗಳು ಆಗಿರಬಹುದು, ಕೆಲವು ವಿಚಾರಗಳಾಗಿರ್ಬೋದು, ನಿಮ್ಮಿಂದ ಬಿಟ್ಟು ತುಂಬ ದೂರ ಹೋಗಿರುವ ರೀತಿ ಒಂದು ಕಡೆ ಇದ್ದು ನೀವು ಒಂಟಿತನದಿಂದ ಒದ್ದಾಡ್ತಿದ್ದೀರಿ. ಅದರಲ್ಲಿ ಮತ್ತೆ ನಿಮ್ಮ ಕೆಲಸಗಳಲ್ಲಿ ಹೊಡ್ತಾ ಬೇರೆ, ನಿಮ್ಮ ಮನೆಗಳಲ್ಲಿ ಚುಚ್ಚು ಮಾತುಗಳು. ಕೆಲಸ ಮಾಡ್ತಾ ಇರೋರಿಗೆ ಬಿಸ್ನೆಸ್ಸಲ್ಲೂ ಕೂಡ ಭೀಕರವಾದ ಹೊಡೆತ. ಹಾಗೆ ನಿಮ್ಮನ್ನ ಡೌನ್ಫಾಲ್ ಆಗಿ, ಅಂದರೆ ನೀವು ಕೆಳಗೆ ಬೀಳುವಂಥದ್ದೇ ನೋಡ್ತಾ ಇರುವಂತಹ ಜನಗಳು ಕಾದು ಕೂತಿದ್ದಾರೆ. ನಿಮ್ಮ ಏಳಿಗೆಯನ್ನ ತುಂಬ ಕುತಂತ್ರಿ ಕೆಲಸಗಳನ್ನ ಮಾಡಿಕೊಂಡು ಹೊಡಿತಾ ಇದ್ದಾರೆ. ಇಲ್ಲಿ ಕೆಲವು ನೀವು ಈ ಪಾಸ್ಟಲ್ಲಿ ಮಾಡಿದ್ದ ದುಡುಕುತನ ಏನಿದೆಯಲ್ಲ, ಹುಂಬತನ ಏನಿದೆಯಲ್ಲ, ಬೇಡದಿದ್ದವ್ರನ್ನ ನಂಬಿ ನಿಮ್ಮ ವಿಚಾರಗಳನ್ನ ಹೇಳ್ಕೊಂಡು ನಿಮ್ಮ ಬಗ್ಗೆ ನೀವೇ ಓಪನ್ ಬುಕ್ ಮಾಡಿಟ್ಟು ಕೂತ್ಕೊಂಡ್ಬಿಟ್ಟಿದ್ರಿ. ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ ನಿಮ್ಮ ಶತ್ರುಗಳಿಗೆ
ನಿಮ್ಮನ್ನು ಎಲ್ಲಿ ಹೊಡೆದ್ರೆ ನೀವು ವೀಕ್ ಆಗ್ತೀರಿ ಅನ್ನೋದು ತುಂಬ ಚೆನ್ನಾಗಿ ನೀವೇ ತೋರಿಸ್ಕೊಟ್ಬಿಟ್ಟಿರಿ. ನಾನು ಹಂಗೆ ನಂದು ಇಲ್ಲೇ ಇತ್ತು, ನಾನು ಇದೇ ಕಾರ್ಯಕ್ರಮಗಳನ್ನ ಮಾಡೋದು, ನಾನು ಅದೇನೇ ಮಾಡೋದು, ನಾನು ಇದನ್ನೇ ಮಾಡೋದು ಅಂತ ತುಂಬ ಚೆನ್ನಾಗಿ ಬಂದಿದೆ ಈ ರೀಡಿಂಗ್ ಮಾಡ್ತಾ. ಇದರಿಂದನೂ ಕೂಡ ನೀವು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಕೆಲವು ನಿಮ್ಮ ಟೈಮ್ ಸರಿ ಇಲ್ಲ, ನಿಮ್ಮ ಜೊತೆಗಿರೋರು ಸರಿ ಇಲ್ಲ, ನೀವು ಮಾಡ್ತಿರುವ ಕೆಲಸಗಳಲ್ಲಿ ನೀವು ಒಂದಷ್ಟು ಶತ್ರುಗಳನ್ನ ಹುಟ್ಟಾಕೋದು, ಕೆಲವರು ನಿಮ್ಮನ್ನ ಮಾತಿನಲ್ಲಿ ನಿಂದಿಸಿದ್ದಾಗಿರಬಹುದು, ಅವಮಾನಗಳು ಮಾಡಿದ್ದಾಗಿರಬಹುದು, ನಿಮ್ಮ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗಿದೆ, ಹಾಗೆ ನಿಮ್ಮನ್ನು ಬಿಟ್ಟು ಹೋಗಿ ನಿಮ್ಮನ್ನ ಆ ನೋವೊಂದು ತುಂಬಾನೇ ಕಾಡ್ತಾ ಇದೆ. ಇಲ್ಲಿ ಯಾವುದೋ ಒಂದು ಅವಕಾಶ ಇನ್ನೇನು ಓಪನ್ ಆಯ್ತಪ್ಪ, ಇನ್ನೇನು ಈ ದಾರಿಯಿಂದ ನಾನು ಬದುಕೊಂಡೆ ಅಂತ ನೀವು ಅನ್ಕೊಳ್ತಾ ಇದ್ದಂಗೆನೆ ಆ ಆಪ್ಷನ್ ಬ್ಲಾಕ್ ಆಗುವಂಥದ್ದು. ದಯವಿಟ್ಟು ಇಲ್ಲಿ ನೆಗೆಟಿವ್ ಎನರ್ಜಿ ನಾನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ. ಇಲ್ಲಿ ಹಣಕಾಸಿಗೂ ಕೂಡ ತುಂಬಾ ತೊಂದರೆ ಆಗಿದೆ. ಹಾಗೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವಂಥ ವಾತಾವರಣಗಳನ್ನ ಸೃಷ್ಟಿಯಾಗಿದೆ. ನೀವು ಏನು ಈ ಥರ ಮಾನಸಿಕವಾಗಿ ದಿನೇ ದಿನೇ ಕುಗ್ಗಿ ಈ ರೀತಿ ಕುತ್ಕೊಳ್ತಾ ಇದ್ದೀರಿ ಅಲ್ವಾ, ಆ ನೆಗೆಟಿವ್ ಎನರ್ಜಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡ್ಕೊಳ್ಳಿ. ಟೈಮ್ ಇಲ್ದಿದ್ರೂ ಪರವಾಗಿಲ್ಲ, ಅದಕ್ಕೊಂದು ಟೈಮ್ ಮಾಡ್ಕೊಳ್ಳಿ. ಏಕೆಂದರೆ ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ, ಬ್ಲಾಕ್ ಮಾಡಿ ಹಾಕಿದ್ದಾರೆ. ಹಾಗೆ ಇನ್ನಷ್ಟು ಬ್ಲಾಕ್ ಮಾಡುವಂಥ ಸಾಧ್ಯತೆ ಇದೆ. ಮಂಕ್ ಆಗ್ಬಿಟ್ಟಿದ್ದೀರಿ. ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ? ಮಂಕ್. ಒಂದು ದಿನ ತುಂಬಾ ಸಂತೋಷವಾಗಿರೋದು, ಯಾವುದೋ ಒಂದು ಹೋಪ್ ಇಟ್ಕೊಂಡು ತಲೆಯಲ್ಲಿ ಯಾವುದೋ ಒಂದು ಅವಕಾಶ ಬರುತ್ತೇನೋ ಅನ್ನುವ ಹೋಪ್ ಇಟ್ಕೊಳ್ಳೋದು, ಮತ್ತೆ ಮರುದಿನ ಆ ಹೋಪ್ ಕೈ ಬಿಟ್ಟಾಗ ಆ ನೆಗೆಟಿವ್ ಎನರ್ಜಿ ಜೊತೆಯಲ್ಲಿ ನಿಮ್ಮ ಲೈಫ್ನು ಕೂಡ ನೀವು ಹಾಳು ಮಾಡ್ಕೊಳ್ತಿದ್ದೀರಿ. ಇದರಿಂದ ನಿಮ್ಮ ಆರೋಗ್ಯ ಕೂಡ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಕೆಲವರು ಹಣ ಕೊಟ್ಟಿರೋರು ನಿಮ್ಮ ಟೈಮ್ ಸರಿ ಇಲ್ಲ ಅಂತ ಗೊತ್ತಿದ್ದೇ ಇನ್ನೂ ನಿಮ್ಮನ್ನ ಪ್ರೆಷರ್ ಮಾಡಿ ಕೇಳುವಂಥದ್ದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಿರಿತವಾಗಿ ಮಾತಾಡ್ತಾ ಇರುವಂಥದ್ದು, ನಿಮಗೆ ಯಾವುದೋ ನೀವು ಕೊಟ್ಟಂಥವ್ರು ಕೂಡ ಆ ಸಮಯಕ್ಕೆ ಕೊಡದರೆ ನಿಮ್ಮನ್ನೇ ಮ್ಯಾನುಪ್ಯುಲೇಟ್ ಮಾಡಿ ಮನೆ ಕಳಿಸುವಂಥದ್ದು. ಅವಕಾಶಗಳು ತುಂಬಾ ಇದೆ, ಆದರೆ ಬರದೇ ಇರುವ ರೀತಿ ನಿಮ್ಮ ಲೈಫೇ ಬ್ಲಾಕ್ ಆಗಿದೆ, ನಿಮ್ಮ ಆರಾನೇ ಫುಲ್ ಡ್ಯಾಮೇಜ್ ಆಗಿದೆ. ಇಲ್ಲಿ ನ್ಯಾಯವಾಗಿ ನಿಮಗೆ ಏನು ಸಿಗಬೇಕು ಎಲ್ಲ ಸಿಕ್ಕೇ ಸಿಗುತ್ತೆ, ಬಟ್ ಆದರೆ ಸಾಕಷ್ಟು ಬ್ಲಾಕೇಜಸ್ಗಳಾಗಿದೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಇದೆ. ನ್ಯಾಯವಾಗಿ ನೀವು ಕೆಲವೊಂದು ಸಲ ನ್ಯಾಯವಾಗಿಯೇ ನೀವು ಯೋಚನೆ ಮಾಡಿದಾಗ, ನ್ಯಾಯದ್ದೇ ನೀವು ಕೇಳಿದಾಗ, ನ್ಯಾಯಕ್ಕೆ ನೀವು ಹೋರಾಡಿದಾಗ ನೀವು ಶತ್ರುಗಳಾಗಿ ಕೂಡ ಕಂಡಿದ್ದೀರಿ. ಹಾಗೆ ನೀವು ನಿಮ್ಮನ್ನ ಅಸಡ್ಡೆ ರೀತಿಯಲ್ಲೂ ಇಟ್ಟಿದ್ದೂ ಇದೆ. ಸೊ ಒಂದಷ್ಟು ಎಚ್ಚರಿಕೆಯಿಂದ ಇರಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಹುಡುಗಿ ಇದ್ದಾಳೆ, ಇಲ್ಲಿ ಸ್ವಾರ್ಡ್ಸ್ಗಳಿದೆ. ಸಾಕಷ್ಟು ಜನ, ನೀವು ಯಾರನ್ನು ನಂಬುವಂತಿಲ್ಲ. ಈ 3 ತಿಂಗಳ ಕಾಲ ಅಂತೂ ಯಾರನ್ನೂ ನಂಬಬೇಡಿ. ಯಾಕೆಂದರೆ ಹಗ್ಗನೂ ಕೂಡ ಹಾವಾಗಿ ಕಾಡುತ್ತೆ ನಿಮಗೆ. ನೀವು ಏನಾದರೂ ಬಾಯಿ ತಪ್ಪಿ ಮಾತಾಡಿದ್ರೂ ಕೂಡ ಅದು ತಪ್ಪಿನ ಮೂಲಕ್ಕೆ ಅಂತ ಹೋಗೋದು. ನೀವೇನಾದರೂ ಒಳ್ಳೆಯದನ್ನೇ ಮಾಡೋಕ್ಕೆ ಹೋದ್ರೂ ನಿಮ್ಮನ್ನ ಕೆಟ್ಟ ರೀತಿಯಲ್ಲೇ ಕಾಣಿಸ್ಕೊಳ್ಳೋವಂಥದ್ದು. ಸೊ ಇಲ್ಲಿ ನಾನು ಒಂದು ಕಾರ್ಡ್ ಆಗಿದ್ರೆ ಏನೋ ಹೇಳ್ಬೋದಾಗಿತ್ತು. ನಿಮ್ಮ ಈ ಹಿಂದೆ ನಿಮ್ಮ ಫ್ಯಾಮಿಲಿಗಳಲ್ಲೋ ಅಥವಾ ಹೊರಗಿನವರೋ, ನೈಬರ್ಸೋ, ಇನ್ನೊಬ್ರೋ ಮತ್ತೊಬ್ರೋ, ಅವರಲ್ಲಿ ಯಾರೋ ಒಬ್ರು ಶತ್ರುಗಳು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ. ಹಾಗಂತ ನಾನು ಹೇಳೋದೇನು ಗೊತ್ತಾ, ದಯವಿಟ್ಟು ಬ್ಲಾಕ್ ಮಾಡಿರೋರನ್ನ ವಾಪಸ್ ನೀವು ತಿರುಗಿ ಮಂತ್ರ ಕೊಡಿ, ತಿರುಗಿ ಬೀಳಿ, ಅದ್ಯಾವುದು ನಾನು ಹೇಳಲ್ಲ. ಅದು ನಮಗೆ ಬೇಡವೂ ಬೇಡ. ನೀವು ನಿಮ್ಮನ್ನ ಸುರಕ್ಷಿತವಾಗಿ ಕಾಪಾಡ್ಕೊಳ್ಳಿ. ಯಾರೆಲ್ಲ ಈ ರೀಡಿಂಗ್ ಇವತ್ತು ನೋಡ್ತಾ ಇದ್ದೀರಿ, ಯಾವತ್ತು ನೀವು ನೋಡ್ತಾ ಇದ್ದೀರಿ ಈ ರೀಡಿಂಗ್ನ, ಇದೆಲ್ಲ ನೀವು ಅನುಭವಿಸ್ತಾ ಇದ್ದೀರಿ ಅಲ್ವಾ. ನಿಮ್ಮನ್ನ ಬ್ಲಾಕ್ ಮಾಡಿ ಹಾಕಿದ್ದಾರೆ, ನಿಮ್ಮನ್ನ ಮಾನಸಿಕವಾಗಿ ಕುಗ್ಸಿದ್ದಾರೆ, ನಿಮ್ಮನ್ನ ಎಲ್ಲೂ ಏಳಿಗೆ ಆಗದಿರುವಾಗ ಮಾಡಿದ್ದಾರೆ. ಜನದ ಮುಂದೆ ನಿಂತ್ಕೊಂಡು ಮಾತಾಡೋಕೆ ಹೋದ್ರೆ ನಿಮಗೆ ಆ ಜನ ಕೂಡ ಕೇರ್ ಮಾಡದೇ ಇರುವ ರೀತಿ ನಿಮಗೆ ಮಾಡಿಟ್ಟಿದ್ದಾರೆ. ಸೊ ನಿಮ್ಮ ಮುಖ ನೋಡಿದ್ರೆ ಕೆಲವ್ರಿಗೆ ಸಿಟ್ಟು ಬರುವಂಥದ್ದು ಕೂಡ ಆಗೋಗಿದೆ. ಇಲ್ಲಿ ಆ ಲೆವೆಲಿಗೆ ನೆಗೆಟಿವ್ ಎನರ್ಜಿ ಇದೆ. ಸೊ ಯಾರೆಲ್ಲ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ಆ್ಯಕ್ಚುಲಾಗಿ ಎಲ್ಲರೂ ಹೇಳ್ತಾರೋ ಎಲ್ಲೋ ಗೊತ್ತಿಲ್ಲ, ನಾನು ರೆಮಿಡೀಸ್ ಕೂಡ ಹೇಳ್ಬಿಡ್ತೀನಿ. ಏಕೆಂದರೆ ಅಷ್ಟು ನೆಗೆಟಿವ್ ಆಗಿದೆ ಇಲ್ಲಿ ರೀಡಿಂಗ್ಸ್ ಕೂಡ. ಯಾರೆಲ್ಲ ಈ ರೀಡಿಂಗ್ಸ್ ನೋಡ್ತಾ ಇದ್ದೀರಿ, ಬಿಳಿ ಸಾಸಿವೆ ಅಂತೂ ಸಿಕ್ಕೇ ಸಿಗುತ್ತೆ. ಅದನ್ನು ನಿಮಗೆ ಇದು ನೀವು ಅಂತ ಅಂದ್ಕೊಂಡ್ರೆ ನಿಮ್ಮನ್ನ ಸುತ್ತ 7 ಬಾರಿ ಅದನ್ನು ತೆಗೆದು ಒಂದು ಬೆಂಕಿಗೆ ಹಾಕುವಂಥದ್ದು ಮಾಡ್ಕೊಳ್ಳಿ. ಯಾರೆಲ್ಲ ಯಾವತ್ತಿಂದ ಈ ರೀಡಿಂಗ್ ನೋಡ್ಕೊಂಡು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ಥರದ್ದು ಮಾಡ್ಕೊಳ್ಳಿ. ಯಾಕೆಂದರೆ ಅದನ್ನು ಮಾಡ್ತಾ 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 ನಿಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಆ ಬ್ಲಾಕೇಜಸ್ ಎಲ್ಲ ಹೋಗುತ್ತೆ, ಒಳ್ಳೆ ಅವಕಾಶಗಳು ಓಪನ್ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಆ ಲೋನ್ಲಿನೆಸ್, ಒಂಟಿಯಾಗಿರುವಂಥದ್ದು, ಒಂಟಿತನದಿಂದ ಕಾಡುವಂಥದ್ದು, ಏನೋ ಆಗ್ಬಿಟ್ಟಿದೆ ನನ್ನ ಜೀವನದಲ್ಲಿ ಎಲ್ಲ ಮುಗೀತು ಅಂತ ಹೇಳಿ
ಒಂಟುಂಟಿ ಥರ ಕೂತ್ಕೊಳ್ಳುವಂಥದ್ದು ದಯವಿಟ್ಟು ಇಲ್ಲ. ನೀವು ಈಗೇನು ಬ್ಲಾಕ್ ಆಗಿದ್ದೀರಲ್ಲ, ಇಲ್ಲೊಂದು ಅದ್ಭುತವಾದ ಬೆಳಕೊಂದಿದೆ, ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೆ. ಅದ್ಭುತವಾದ ಬೆಳಕು ಕಾದು ಕೂತಿದೆ ನಿಮಗೋಸ್ಕರ ಅಂತ ಹೇಳ್ಬೋದು. ಇಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಾನು ಹೇಳಿದ್ನಲ್ಲ, ಕೆಲವೊಂದು ರೆಮಿಡೀಸ್ ಆಗಿರ್ಬೋದು, ಇದರದ್ದೆಲ್ಲ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಹೂವು ಅರಳಿದಂತೆ ನಿಧಾನವಾಗಾದರೂ ಪರವಾಗಿಲ್ಲ ಒಂದು ಅದ್ಭುತವಾದ, ಯಾಕೆಂದ್ರೆ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಕೂಡ ಬಂದಿರೋದ್ರಿಂದ 8 ಆಫ್ ಸೋರ್ಡ್, ನಿಮಗೆ ನೋವು ಕೊಟ್ಟಂಥವ್ರು ಅಥವಾ ನಿಮಗೆ ಪಾಠ ಕಲಿಸಿದಂಥವ್ರಿಂದ ನೀವು ಅದ್ಭುತವಾದ ಹೂವಿನಂತೆ ಅರಳ್ತೀರಿ, ಅದ್ಭುತವಾದ ಹೂ ಥರ ಕಾಣಿಸೋದಕ್ಕೆ ಶುರು ಮಾಡ್ತೀರಿ. ಫೈಟಿಂಗ್ ಅಂದರೆ ಕಾಲ್ ಕೆರ್ಕೊಂಡು ಜಗಳ ಮಾಡುವಂತಹ ಜನಗಳು ನಿಮ್ಮ ಎದುರಿಗೆ ಬಂದರೂ ಕೂಡ ಅಲ್ಲಿಂದ ನೀವು 5 ನಿಮಿಷಕ್ಕೆ ಪಾಸ್ ಆಗಿಬಿಡಿ. ಜಗಳ ಮಾಡಬೇಕು ಅಂತಾನೆ ಬರ್ತಾರೆ, ಅಥವಾ ಏನೋ ಒಂದು ಡ್ರ್ಯಾಗ್ ಮಾಡ್ಕೊಂಡು ಅವ್ರ ಟೈಮ್ ಸರಿ ಇಲ್ಲದೆ ನಿಮ್ಮ ಟೈಮ್ ಸರಿ ಇಲ್ಲದೆ ಮಾಡೋದಕ್ಕೆ ಅಂತಾನೆ ಬರ್ತಾರೆ. ನೀವು ಅಲ್ಲಿಂದ ಒಂಚೂರು ದೂರ ಸರ್ಕೊಬಿಡಿ, 1 ಗಂಟೆಗಳ ಕಾಲ ದೂರ ಇದ್ದು ಬಂದ್ಬಿಡಿ, ಅದೇನಾದರೂ ಆಗಿರಲಿ, ಅಥವಾ ಮೌನವಾಗಿದ್ದು ಬಿಡಿ. ಅವ್ರು ಎಷ್ಟು ಮಾತಾಡೋರು ಬಡ್ಕೊಳ್ಳೋರು ಎಷ್ಟೋವರೆಗೂ ಬಡ್ಕೊಳ್ಬೋದು, ಮೌನವಾಗಿದ್ದು ಬಿಡಿ. ಸೊ ಮೌನವಾಗಿದ್ದು ನೀವು ಒಂದಷ್ಟು ತಾಳ್ಮೆಯಿಂದ ಇದ್ದು ನಿಮ್ಮನ್ನ ನೀವು ಒಳ್ಳೆಯ, ನಾನು ಇನ್ನೊಂದು ರೆಮಿಡಿ ನಿಮ್ಗೇನು ಕೊಡ್ತೀನಿ ಅಂತ ಹೇಳಿದ್ರೆ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ ದಯವಿಟ್ಟು ಆ ತೀರ್ಥ ಸ್ನಾನ ಮಾಡ್ಕೊಳ್ಳಿ. ಅದು ಯಾರು ಏನೇ ಮಾಟ ಮಂತ್ರಗಳಾಗಿರ್ಬಹುದು, ಬ್ಲ್ಯಾಕ್ ಮ್ಯಾಜಿಕ್ಗಳಾಗಿರ್ಬೋದು, ಏನೇ ಮಾಡಲಿ ಅದರಿಂದ ನೀವು ಕ್ಲೆನ್ಸ್ ಆಗ್ತೀರಿ. ಹಾಗೆ ಪುಣ್ಯಕ್ಷೇತ್ರಗಳ ತೀರ್ಥ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಸೇವನೆ ಮಾಡ್ಕೊಳ್ಳೋದು, ನೀವು ಸ್ನಾನ ಮಾಡುವ ನೀರಿಗೆ ಹಾಕ್ಕೊಳ್ಳೋದು, ಇಂಥದ್ದು ಮಾಡಿ. ಅಥವಾ ಪುಣ್ಯಕ್ಷೇತ್ರದ್ದೇ ಅಲ್ಲ ಅಂದ್ರೂ ನಿಮ್ಮ ಆಸುಪಾಸಿನಲ್ಲಿ ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ, ಹೆಣ್ಣು ದೇವ್ರದಾಗಿರ್ಬೋದು ಗಂಡು ದೇವ್ರದಾಗಿರ್ಬೋದು, ಅದಕ್ಕೆ ಅಭಿಷೇಕ ಮಾಡುವ ತೀರ್ಥವಂತೂ ಕೊಟ್ಟೆ ಕೊಡ್ತಾರೆ. ಅದನ್ನು ಕೂಡ ತಂದು ನಿಮ್ಮ ಬಕೆಟ್ಗೆ ಹಾಕಿ ಸ್ನಾನ ಮಾಡುವಂಥದ್ದು, ನೀವು ಪ್ರತಿನಿತ್ಯ ಸೇವನೆ ಮಾಡುವಂಥದ್ದು, ಈ ರೀತಿ ಮಾಡ್ಕೊಂಡು ಬಂದರೆ ನಿಮ್ಮ ಆಹಾರ ಕೂಡ ಕ್ಲೆನ್ಸ್ ಆಗುತ್ತೆ, ನಿಮಗೆ ನಿಮ್ಮ ಮೇಲೆ ಯಾವ ಕೆಟ್ಟ ಕಣ್ಗಳಿದೆ ಅದು ಕೂಡ ರಿಮೂವ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ನಾನು ನನ್ನ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.